ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ದೀರಾ. ಆದರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಇನ್ನೂ ಜಮೆ ಆಗಿಲ್ಲ. ಅದರಿಂದ ಸಾಕಷ್ಟು ಜನ ಪ್ರತಿದಿನ ಕೇಳ್ತಿರ್ತೀರಾ, 16ನೇ ಕಂತಿನ ಹಣ ಬರುತ್ತಾ ಬರಲ್ವಾ, ಬಂದರೆ ಯಾವಾಗ ಬರುತ್ತೆ ಹೇಳಿ ಅಂತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮಗೆ ಯಾವ ದಿನಾಂಕಕ್ಕೆ ಬರುತ್ತೆ, ಸರ್ಕಾರದವರು ಯಾವಾಗ ಬರುತ್ತಂತ ಹೇಳಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ 2000 ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ನೀವು ಕೇಳ್ತಿದ್ದೀರಾ. ಆ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲನೇದಾಗಿ ನಿಮಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಗೃಹಲಕ್ಷ್ಮಿ ತರಾನೇ ಎಲ್ಲ ಮಹಿಳೆಯರಿಗೂ ಹಣ ಆದರೆ ಕೊಡೋದಕ್ಕೆ ನಮ್ಮ ಒಂದು ಕೇಂದ್ರ ಸರ್ಕಾರದವರಾದರೆ ಪ್ಲಾನ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈಗ ಎಲ್ಲ ಮಹಿಳೆಯರಿಗೆ, ಈಗ ನಮ್ಮ ದೇಶದ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಕರ್ನಾಟಕದಲ್ಲಿ ಕೊಡ್ತಿದ್ದಾರೋ ಅದೇ ರೀತಿಯಾಗಿ ನಮ್ಮ ದೇಶದ ಎಲ್ಲ ಮಹಿಳೆಯರಿಗೆ 1500 ರೂಪಾಯಿ ಆಗಲಿ ಪ್ರತಿ ತಿಂಗಳು, ಇಲ್ಲ ಅಂದರೆ 2000 ಆಗಲಿ ಕೊಡೋದಕ್ಕೆ ಒಂದು ಸರ್ಕಾರದವರು ಇದ್ರ ಕುರಿತು ಚಿಂತನೆ ಆದರೆ ಮಾಡ್ತಿದ್ದಾರೆ. ಇವತ್ತು ಬಜೆಟ್ ಮಂಡನೆ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯಲ್ಲಿ ಆ ಒಂದು ಯೋಜನೆ ಯಾವುದು ಅಂತ ಘೋಷಿಸುವ ಸಾಧ್ಯತೆಗಳಂತೂ ತುಂಬಾನೇ ಕಾಣಿಸ್ತಿದೆ. ಇಲ್ಲಿ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಯಾವ ಒಂದು ಯೋಜನೆ ಕೊಡ್ತಿದ್ದಾರೆ, ಎಷ್ಟು ಹಣ ಬರುತ್ತೆ, ಆ ಒಂದು ಯೋಜನೆ ಹೆಸರೇನು, ಎಲ್ಲಿ ಅಪ್ಲೈ ಮಾಡ್ಕೋಬೇಕು, ಪ್ರತಿಯೊಂದು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈಗ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದಿಲ್ಲ. ನೀವೇನೋ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತಂತ ಹೇಳಿದ್ರಿ, ಆದರೆ ನಮಗೆ ಸಂಕ್ರಾಂತಿ ಹಬ್ಬಕ್ಕೂ ಬಂದಿಲ್ಲ, ಯಾವಾಗೂ ಬಂದಿಲ್ಲ. ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ಲರದು ಒಂದೇ ಒಂದು ಪ್ರಶ್ನೆ ಕಾಮೆಂಟ್ಸಲ್ಲಿ, ನಮ್ಮ ಜಿಲ್ಲೆಗೆ ಬಂದಿಲ್ಲ 16ನೇ ಕಂತಿನ ಹಣ ಅಂತ. ಸ್ನೇಹಿತರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬರ್ತಿರುವಂತಹ ಒಂದು ಸ್ಮಾಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಇದೇ ತಿಂಗಳಿನಲ್ಲಿ ಜಮಾ ಮಾಡ್ತಾರಂತೆ, ಇದೇ ಫೆಬ್ರವರಿ ತಿಂಗಳಿನಲ್ಲಿ ಜಮಾ ಮಾಡ್ತಾರಂತೆ. ನೀವು ಕೇಳ್ಬೋದು, ಫೆಬ್ರವರಿ ಪೂರ್ತಿ ತಿಂಗಳು ನಾವು ವೇಟ್ ಮಾಡ್ಬೇಕಂತ. ಇಲ್ಲ, ವೇಟ್ ಮಾಡುವ ಅಗತ್ಯ ಆದ್ರೆ ಇಲ್ಲ ಸ್ನೇಹಿತರೆ. ಇದೇ ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಇದು ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಒಂದು ಬಿಗ್ ಅಪ್ಡೇಟ್ ಆಗಿದೆ ನಿಮ್ಮೆಲ್ಲ ಫಲಾನುಭವಿಗಳಿಗೆ. ಈಗ 16ನೇ ಕಂತಿನ ಹಣ ಆದ್ರೆ ನಿಮಗೆ ಇದೇ ಫೆಬ್ರವರಿ ಮೊದಲನೇ ವಾರದಲ್ಲಿ ಆದ್ರೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನೀವು ಕೇಳೋದಾದ್ರೆ, ಈಗ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆದ್ರೆ ಇದೆ ಇವತ್ತು, ಓಕೆನಾ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಆದ್ರೆ ಮಾಡಿದಾಗ ಅಲ್ಲಿ ನಿಮ್ಗೆ ಏನೇನು ಉಪಯೋಗ ಆಗಿದೆ ಬಜೆಟ್ ಮಂಡನೆಯಲ್ಲಿ, ರೈತರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಅದೆಲ್ಲ ಬರುವಂತಹ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ತರ ಒಂದು ಯೋಜನೆ ಕೊಡಬೇಕು ಅಂತ ಹೇಳ್ತಿದಾರಲ್ಲ ಕೇಂದ್ರ ಸರ್ಕಾರದಿಂದ, ಆ ಒಂದು ಹೊಸ ಯೋಜನೆ ನಿಮಗೆ ಕೊಡ್ಬೇಕಾ ಕೊಡಬಾರ್ದು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.